ನಿನ್ನ ಅಚಲವಾದ ಆತ್ಮವಿಶ್ವಾಸವನ್ನು ಮೆಚ್ಚಬೇಕಾದ್ದೆ. ನಿನ್ನ ಬಹುಪರಾಕಿಗೆ ಬಾಗೋ ಬಾಲೆ ಅಲ್ಲ ನಾನು. ನಾನು ಊರ್ಮಿಳ. ನೀನು ಬಾಗೋ ಬಾಲೆ ಅಲ್ಲ, ಅಳಿವ ಬಾಲೆ. ನಿನ್ನ ಅಳಿವು ಈ ಶಂಕರ ಶಾಸ್ತ್ರಿ ಕೈಯಲ್ಲೇ ಇದೆ. ದಡ್ಡ ಶಾಸ್ತ್ರಿ, ಕನಸು ಕಾಣ್ಬೇಡ. ಯಾರ ಅಳಿವು ಯಾರ ಉಳಿವು ಅಂತ ಇನ್ 2 ಕ್ಷಣದಲ್ಲಿ ಗೊತ್ತಾಗತ್ತೆ. ನನ್ನ ತಂಗಿ ಕೈಗೆ ನಾಗಮಣಿ ಬರೋವರೆಗೂ ಕಾಯಿ. ನಿನ್ನ ಅಳಿವು ನಿನ್ನ ಅಂತ್ಯ ನನ್ನಿಂದಾನೇ ಆಗತ್ತೆ. ಆಯ್ಕೆನೂ ನಿಂದೆ, ನಿರ್ಧಾರನೂ ನಿಂದೆ ಯಾಮಿನಿ. ನನಗೆ ನಾಗಮಣಿಗಿಂತ ನಿನ್ನ ಸ್ನೇಹನೇ ಮುಖ್ಯ ಅನ್ನಿಸ್ತಾ ಇದೆ. ನಿನಗೆ ಸ್ನೇಹ ಮುಖ್ಯನೋ ನಾಗಮಣಿ ಮುಖ್ಯನೋ ನೀನೇ ಯೋಚನೆ ಮಾಡು. ಯಾಮಿನಿ, ಯಾಕಿನ್ನೂ ಗೊಂದಲದಲ್ಲಿದ್ಯಾ? ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಈ ನಾಗಮಣಿ ಯಾರಿಗೆ ಯಾರ ಲೋಕಕ್ಕೆ ಸೇರಬೇಕು ಅನ್ನೋದು ನಿನಗೆ ಗೊತ್ತಿರುತ್ತೆ. ಈಗಲೂ ನಾನು ಹೇಳ್ತಾ ಇದ್ದೀನಿ, ನಾಗಮಣಿ ನಿಮ್ಮ ಲೋಕಕ್ಕೆ ಸೇರಬೇಕು ಅಂತ ನಿನ್ಗೆ ಅನ್ಸಿದ್ರೆ ನೀನೇ ತಗೋ, ನನಗೇನು ಅಭ್ಯಂತರ ಇಲ್ಲ. ಇಲ್ಲ ನಾಗಮಣಿ ನಮ್ಮ ಲೋಕಕ್ಕೆ ಸೇರಬೇಕು ಅಂತ ನಿನ್ಗೆ ಅನ್ಸಿದ್ರೆ ನಾನು ತಗೋತೀನಿ. ಆಯ್ಕೆ ಮಾತ್ರ ನಿನಗೆ ಬಿಟ್ಟಿರೋದು ಯಾಮಿನಿ. ಕುತಂತ್ರನ ನೀನು ಅರ್ಥ ಮಾಡ್ಕೋ. ನೀನು ಬಾವುಗಳಾಗಿ ನಿನ್ನ ಅಧಪತನಕ್ಕೆ ತಳ್ಕೋಬೇಡ. ತಗ್ಗಿದವರು ತಳ ಸೇರ್ತಾರೆ, ಎದ್ದವರು ಎಲ್ಲೋ ಇರ್ತಾರೆ. ಈ ಮಾತನ್ನ ಅರ್ಥ ಮಾಡ್ಕೋ. ನಾಗಮಣಿನ ನಿನ್ನ ವಶಕ್ಕೆ ತಗೋ. ನಾಗಮಣಿ ನಮ್ಮ ತಕ್ಷಕ ಲೋಕದ ಸರ್ವಸ್ವ. ಅದು ಯಾಕೋ ಶಾಸ್ತ್ರಿ, ನಿನ್ನ ಮುಖ ಸೂರ್ಯನ ಕಂಡ ತಾವರೆ ತರ ಹರಡಿತ್ತು. ಈಗ ನಿನ್ ಮುಖ ಮುದುಡಿದ ತಾವರೆ ಆಗಿದೆ. ಅರ್ಥ ಆಯ್ತಾ? ಏನಂದ್ರೆ ನನ್ನ ಅಳಿವು ಉಳಿವು ನಿನ್ನ ಕೈಯಲ್ಲ. ಈಗ ನಿನ್ನ ಅಳಿವು ಉಳಿವು ನನ್ನ ಕೈಯಲ್ಲಿ. ಯಾಕಂದ್ರೆ ನಾನು ಅಂದ್ಕೊಂಡ ಹಾಗೆ ನಾಗಮಣಿ ನನ್ನ ತಂಗಿ ಕೈಗೆ ಬಂದಾಯ್ತು. ಅಂದ್ರೆ ನಾಗಮಣಿ ನಮ್ಮ ತಕ್ಷಕ ಲೋಕದ ವಶಕ್ಕೆ ಬಂದಾಯ್ತು. ಇನ್ನು ವಾಸುಕಿ ವಂಶಕ್ಕಿಂತ ತಕ್ಷಕ ವಂಶನೇ ಶ್ರೇಷ್ಠ ಅಂತ ಸಾಬೀತಾಗೋಯ್ತು. ಇನ್ನು ನಿನ್ನ ಸಾವು ನನ್ನ ಕೈಯಲ್ಲೇ. ಯಾಕೆ ಉರ್ಮಿಳ, ನೀನು ಆರ್ಭಟ ಎಲ್ಲ ನಿಂತೋಯ್ತಾ? ಇದು ಹೀಗೆ ಆಗಬೇಕು ಅನ್ನೋದು ಆ ಶಿವನಿಚ್ಛೆ ಅಂತ ನಾನು ಆಗಲೇ ಹೇಳಿದ್ದೆ. ಹಾಗೆ ಆಗಿದೆ. ಇನ್ನು ಜೀವನ ಪರ್ಯಂತ ನೀನು ಶಿಲಾಬಾಲಿಕೆಯಾಗೇ ಇರಬೇಕು. ಇದು ಕೂಡ ಆ ಶಿವನಿಚ್ಛೆನೆ. ಅದನ್ನು ಅನುಭವಿಸದೆ ಬೇರೆ ವಿಧಿನೇ ಇಲ್ಲ ನಿನಗೆ. ನಾಗಮಣಿನ ನಮ್ಮ ಲೋಕಕ್ಕೆ ತಗೊಂಡು ಹೋದ್ರೆ ನಾವು ವಾರಸ್ದಾರ ಆಗ್ತೀವಿ. ಆದರೆ ನಾಗಮಣಿಗೆ ಬೇಕಾಗಿರೋದು ವಾರಸ್ದಾರಲ್ಲ, ಕಾವಲುಗಾರರು. ಆ ಕಿಚ್ಚು ಆ ರೊಚ್ಚು ವಾಸುಕಿ ಕುಲದ ನಾಗಗಳಿಗೆ ಮಾತ್ರ ಇರೋದು. ಹೀಗಾಗಿ ನಾಗಮಣಿ ನಮ್ಮ ವಶದಲ್ಲಿ ಇರೋದಕ್ಕಿಂತ ನಿಮ್ಮ ವಶದಲ್ಲಿರೋದೇ ಕ್ಷೇಮ. ನನ್ನ ಈ ಕೃತ್ಯಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ತಿದ್ದೀನಿ ಅಮೃತ.
ದಯವಿಟ್ಟು ನನ್ನನ್ನು ಕ್ಷಮಿಸು. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ತಮ್ಮ ತಪ್ಪನ್ನ ಅರಿತು ತಿದ್ಕೊಳ್ಳೋರೆ ದೊಡ್ಡವರಾಗ್ತಾರೆ. ನಿನ್ನ ತಪ್ಪನ್ನ ನೀನು ತಿದ್ಕೊಂಡು ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟೆ ಯಾಮಿನಿ. ನಾನು ಯಾವ ದೊಡ್ಡ ಸ್ಥಾನದಲ್ಲೂ ನಿಂತಿಲ್ಲ ಅಮೃತ. ನನ್ನ ಅಕ್ಕ ಊರ್ಮಿಳನ ಬುದ್ಧಿಗೆ ಗೊತ್ತಿದ್ರು ಸಹ ಅವಳ ಸ್ಥಿತಿನ ನೋಡೋದಕ್ಕಾಗದೆ ಅವಳನ್ನ ರಕ್ಷಣೆ ಮಾಡೋದಕ್ಕಾಗಿ ಈ ಭೂಮಿಗೆ ಬಂದೆ. ಹಾಗೆ ಅವಳನ್ನ ಬಿಡ್ಸೋದಕ್ಕೆ ನೋಡಿದೆ, ಆದರೆ ಅದು ತಪ್ಪು ಅಂತ ನೀನು ಒಳ್ಳೆತನ ನಂಗೆ ತೋರಿಸ್ತಿದೆ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನನ್ನ ಕ್ಷಮಿಸು ಅಮೃತ. ನಿನ್ನ ತಪ್ಪು ನಿನಗೆ ಯಾವಾಗ ಅರ್ಥ ಆಯಿತೋ ಆಗಲೇ ನಾನು ನಿನ್ನ ಕ್ಷಮಿಸ್ಬಿಟ್ಟೆ. ಯಾಮಿನಿ, ನೀನು ನಿನ್ನ ಶತ್ರುಗೆ ತಲೆ ಬಾಗ್ತಾ ಇದೆಯಾ? ಇದು ನಿನಗೆ ನೀನೇ ಮಾಡ್ಕೊತೀರಾ ಅವಮಾನ. ನಿನಗೆ ಮಾತ್ರ ಅಲ್ಲ, ನಮ್ಮ ಲೋಕಕ್ಕೆ ಮಾಡ್ತಿರೋ ಅವಮಾನ. ಮುಚ್ಚಿ ಬಾಯಿ ಊರ್ಮಿಳ. ಇನ್ನು ನೀನು ಏನು ಹೇಳಿದ್ರು ಅದನ್ನು ಯಾಮಿನಿ ಕೇಳೋದಿಲ್ಲ. ಯಾಕೆಂದರೆ ಅವಳ ಮನಸ್ಸು ಪರಿವರ್ತನೆ ಆಗಿದೆ. ಇನ್ನೀನು ಏನೇ ಕೂಗಿದ್ರು ಅವೆಲ್ಲವೂ ವ್ಯರ್ಥ ಪ್ರಲಾಪಗಳಷ್ಟೇ. ಇನ್ನು ನಿನ್ನ ಕರ್ತವ್ಯಕ್ಕೆ ನಾನು ಅಡ್ಡಿ ಬರೋದಿಲ್ಲ ಅಮೃತ. ನನ್ನ ಲೋಕ ನಾನು ಸೇರ್ಕೊತೀನಿ. ಹೋಗ್ಬಾ, ಆ ಪರಶಿವನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ. ಅಮೃತ, ಶಾಸ್ತ್ರಿಗಳೇ, ಯಾವ ನಾಗಮಣಿಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟಿದ್ನೋ, ಹೋರಾಟ ಮಾಡಿದ್ನೋ, ವನವಾಸ ಮಾಡಿದ್ನೋ, ಈ ನಾಗಮಣಿ ನನ್ನ ಕೈ ವಶ ಆಗೋಯ್ತು ಶಾಸ್ತ್ರಿಗಳೇ. ನಿನ್ನೆವರೆಗೂ ನಾಗಮಣಿ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೆ. ಆದ್ರೆ ಅದೇ ನಾಗಮಣಿ ಇವತ್ತು ನನ್ನ ಕೈಯಲ್ಲಿದೆ ಅಂದ್ರೆ ಅದನ್ನು ನಾನು ನಂಬೋದಕ್ಕೆ ಆಗ್ತಾ ಇಲ್ಲ ಶಾಸ್ತ್ರಿಗಳೇ. ಅಂತೂ ನಾನು ಇಷ್ಟೆಲ್ಲ ಹೋರಾಟಕ್ಕೆ ಇವತ್ತು ನನಗೆ ಫಲ ಸಿಕ್ಕಿದೆ. ಈ ಕ್ಷಣನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ಈ ಗ್ರಹಣದಿಂದ ನನಗೆ ಶುಭ ಫಲನೇ ಸಿಕ್ಕಿದೆ. ಇನ್ನು ನನಗೇನು ಬೇಡ ಶಾಸ್ತ್ರಿಗಳೇ. ನನ್ನ ತಂದೆ ತಾಯಿ ನನ್ನೊಳಗಿದ್ದಾರೆ. ನಾಗಮಣಿ ಕೂಡ ನನ್ನ ವಶದಲ್ಲೇ ಇದೆ. ಇನ್ನು ನಾನು ನನ್ನ ಲೋಕಕ್ಕೆ ಹೋಗ್ತೀನಿ. ನಿನ್ನ ಸಂತೋಷಕ್ಕೆ ನಾನ್ಯಾಕೆ ಮಾಡ್ತೀನಿ, ಧಾರಾಳವಾಗಿ. ಏನ್ ನಡೆದಿದೆ ಅಂತ ನಾನು ನೆನಪಿಗೆ ಬರ್ತಾ ಇಲ್ವಲ್ಲ. ಯಾಮಿನಿಗೆ ಸಹಾಯ ಮಾಡಿದ್ದು ಯಾರು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಬರ್ತಾ ಇಲ್ವಲ್ಲ, ಯಾರಾಗಿರೋಕ್ ಸಾಧ್ಯ? ಅದು ಅವ್ರ ಹತ್ರನೇ ನನ್ನ ನಾಗಮಣಿ ಇರೋದು. ಯಾರು ಅಂತ ಕಂಡು ಹಿಡಿತೀನಿ. ನಾಗಮಣ್ಣ ಮತ್ತೆ ನನ್ನ ವಶಕ್ಕೆ ಪಡ್ಕೋತೀನಿ. ಪಡ್ಕೋತೀನಿ. ಜೈ ಮಹಾಕಾಲ. ಶಾಸ್ತ್ರಿಗಳೇ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದೆಯಾ ಅಮೃತ? ನಾಗಮಣಿನ ಪಡ್ಕೋಬೇಕು ಅಂತ
ಆತುರ ಕಾತುರದಲ್ಲಿ ಈ ಭೂಲೋಕಕ್ಕೆ ಬಂದೆ. ಬಂದ ಆ ಕ್ಷಣದಿಂದ ಇವಾಗಿನವರೆಗೂ ಗುರುಗಳಾಗಿ ತಂದೆ ತಾಯಿಯಾಗಿ ನನಗೆ ಮಾರ್ಗದರ್ಶನ ನೀಡಿದ್ದೀರಾ. ನಿಮ್ಮ ಗುಣಕ್ಕೆ ನಿಮ್ಮಲ್ಲಿ ಆ ಶಂಕರನನ್ನೇ ಕಾಣ್ತಾ ಇದ್ದೀನಿ. ನಿಮ್ಮ ಸಹಕಾರಕ್ಕೆ ನಾನು ಆ ಜನ್ಮ ಪರ್ಯಂತ ಋಣಿಯಾಗಿರ್ತೀನಿ ಶಾಸ್ತ್ರಿಗಳೇ. ನಿಮ್ಮ ಆಶೀರ್ವಾದದಿಂದ ನನಗೆ ನಾಗಮಣಿ ಸಿಕ್ಕಿದೆ. ನಾನು ನನ್ನ ನಾಗಮಣಿ ಜೊತೆಗೆ ನನ್ನ ಲೋಕಕ್ಕೆ ಹೋಗುವಾಗ ನನ್ನ ನಿಜ ರೂಪಕ್ಕೆ ಬರ್ತೀನಿ. ನಾನು ಹೋಗಿ ನನ್ನ ಲೋಕನ ಸೇರ್ಕೊಂಡ ನಂತರ ನೀವು ಈ ತಕ್ಷಕ ಲೋಕದ ಊರ್ಮಿಳನ್ನ ಬಂಧ ಮುಕ್ತಳನ್ನಾಗಿ ಮಾಡಿ. ಊರ್ಮಿಳಾಗೆ ನನ್ನ ಮಂತ್ರ ದಿಗ್ಬಂಧದಿಂದ ಬಿಡುಗಡೆ ಆಗೋ ಸಮಯ ಇನ್ನೂ ಬಂದಿಲ್ಲ. ಆ ಸಮಯ ಬಂದಾಗ ಯಾರು ಹೇಳದೆ ಹೋದರೂ ಅವಳು ಬಿಡುಗಡೆ ಮಾಡ್ತೀನಿ. ಅವಳು ದಿಗ್ಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಇನ್ನೂ ಸಮಯ ಇದೆ ಅಂದರೆ ಅದರಿಂದ ಏನೋ ಒಂದು ಬಲವಾದ ಕಾರಣ ಇರುತ್ತೆ. ಆ ಶಂಕರನ ಇಚ್ಛೆ ಏನಿದೆಯೋ ಹಾಗೆ ಆಗಲಿ. ಸರಿ ಶಾಸ್ತ್ರಿಗಳೇ, ನಾನು ಹೊರಡೋ ಸಮಯ ಆಯಿತು. ನಾನು ಹೋಗಿ ಬರ್ತೀನಿ. ನನ್ನ ಮೇಲೆ ನಿಮ್ಮ ಆಶೀರ್ವಾದ ಹಾರೈಕೆ ಸದಾ ಹೀಗೆ ಇರಲಿ. ಅವೆರಡು ನಿನ್ನ ಮೇಲೆ ಯಾವತ್ತೂ ಇರುತ್ತೆ ಅಮೃತ. ನಾ ಇನ್ನು ಹೊರಡ್ಲಾ? ಒಳ್ಳೇದೇ ಒಳ್ಳೇದೇ. ಬರ್ತೀನಿ ಶಾಸ್ತ್ರಿಗಳೇ. ವಾಸುಕಿ ನಾಗಲೋಕದ ಪಣೀಂದ್ರ ನಾಗವರ್ಮ. ನಾನು ನಮ್ಮ ನಾಗಮಣಿ ಸಮೇತ ನಮ್ಮ ನಾಗಲೋಕಕ್ಕೆ ಬರೋ ಸಮಯ ಬಂದಾಯ್ತು. ನನಗೋಸ್ಕರ ನಮ್ಮ ನಾಗಲೋಕದ ಪುಷ್ಪಕ ವಿಮಾನನ ಕಳಿಸಿ. ವಾಸುಕಿ ಲೋಕದ ನಾಗಲೋಕ. ಅಮೃತ ತನ್ನ ಲೋಕಕ್ಕೆ ಹೋಗ್ತಾ ಇದ್ದಾಳ. ಅವಳಿಗೆ ನಾಗಮಣಿ ಸಿಕ್ಕಿದ್ಯಾ ಅಂದ್ರೆ ಯಾಮಿನಿಗೆ ಸಹಾಯ ಮಾಡಿದ್ದು ಇವಳೇನಾ? ತನ್ನ ತಕ್ಷಕಿ ಲೋಕದ ಯಾಮಿನಿಗೆ ಇವಳು ಯಾಕೆ ಸಹಾಯ ಮಾಡುದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಏನೇ ಆಗಲಿ ಇವಳು ತನ್ನ ಲೋಕ ಸೇರ್ಕೊಳ್ಳೋದಕ್ಕೆ ನಾನು ಬಿಡಬಾರ್ದು. ಬೇಕಾದ್ರೂ ಮಾಡಿ ನಾಗಮಣಿನ ನನ್ನ ವಶಕ್ಕೆ ಪಡ್ಕೋಬೇಕು. ಅಮೃತ, ಒಂದು ನಿಮಿಷ. ಇದೇನು ಶಾಸ್ತ್ರಿಗಳೇ, ನೀವು ನನ್ನನ್ನು ಹಿಂಬಾಲಿಸ್ಕೊಂಡು ಬಂದಿದ್ದೀರಾ? ನೀನು ಆ ಪರಶಿವನ ಒಂದು ಅಂಶವಾದ ಆ ನಾಗಮಣಿಯನ್ನ ನಿನ್ನ ನಾಗಲೋಕಕ್ಕೆ ತಗೊಂಡು ಹೋಗೋ ಭರದಲ್ಲಿ ನಿನ್ನ ಪಂಚಪ್ರಾಣವನ್ನೇ ಮರಿತಾ ಇದೆಯಲ್ಲ. ನನ್ನ ಪಂಚಪ್ರಾಣನ ಏನು ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ನೀನು ಮುತ್ತೈದೆ. ನಿನ್ನಲ್ಲಿ 5 ಮುತ್ತುಗಳಿವೆ. ಆ 5 ಮುತ್ತುಗಳಿಗೆ ಅಧಿಪತಿಯಾಗಿರುವ ಆ
ಅಧಿಪತಿಯನ್ನೇ ಮರೆತು ನಿನ್ನ ಲೋಕಕ್ಕೆ ಹೋಗ್ತಾ ಇದೆಯಲ್ಲ, ಇದು ಸರಿನಾ? ಯಾರನ್ನ ಬಿಟ್ಟು ಯಾರನ್ನ ಮರೆತು ನೀನು ನಿನ್ನ ಲೋಕಕ್ಕೆ ಹೋಗ್ತಾ ಇದೆಯಾ ಅನ್ನೋದು ಈಗಲಾದ್ರೂ ನಿನ್ನ ನೆನಪಿಗೆ ಬಂತ? ನೆನಪಾಯ್ತು ಶಾಸ್ತ್ರಿಗಳ. ಅಷ್ಟು ಪ್ರೀತಿಸೋ ಆ ನಿನ್ನ ಅರ್ಜುನ್ನ ಇಲ್ಲೇ ಬಿಟ್ಟು ನಿನ್ನ ಲೋಕಕ್ಕೆ ಹೊರಟಿದೆಯಲ್ಲ, ಸರಿನಾ? ಮಾತಾಡು. ನಿಮ್ಮ ಮಾತಿಗೆ ನಾನು ಏನು ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲ. ಹಾಗಂದ್ರೆ ಹೇಗೆ ಅಮೃತ? ಅಮೃತ, ಈಗ ನಿನ್ನ ಮುಂದಿರುವಂಥದ್ದು 3 ಆಯ್ಕೆಗಳು. ಒಂದನೇದು ನಿನ್ನ ನಾಗಮಣಿಯನ್ನು ತಗೊಂಡು ನೀನು ಈಗಿಂದ ಈಗಲೇ ಹೋಗಿ ನಾಗಲೋಕ ಸೇರ್ಕೊಳ್ಳೋದು. 2ನೇ ಆಯ್ಕೆ ನೀನು ನಿನ್ನ ಅರ್ಜುನ ಕರ್ಕೊಂಡು ನಾಗಲೋಕನ ಸೇರ್ಕೊಳ್ಳೋದು. 3ನೇದು ನಿನ್ನ ಕರ್ತವ್ಯ, ಅಂದರೆ ನೀನು ಈ ಭೂಮಿಗೆ ಬಂದ ಉದ್ದೇಶ, ಆ ಉದ್ದೇಶದ ಪ್ರಕಾರ ನಿನ್ನ ಶತ್ರುಗಳನ್ನ ಸಂಹಾರ ಮಾಡಿ ಅರ್ಜುನ ನಾಗಮಣಿ ಸಹಿತ ನಿನ್ನ ನಾಗಲೋಕವನ್ನು ಸೇರ್ಕೊಳ್ಳೋದು. ಈ 3ರಲ್ಲಿ ಯಾವುದನ್ನ ನೀನು ಆಯ್ಕೆ ಮಾಡ್ಕೊಳ್ತೀಯ ಅನ್ನೋದು ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದು. ನೋಡಮೃತ, ರಾಮ ಕೃಷ್ಣ ಇವರ ಅವತಾರವನ್ನು ಎತ್ತಿದ ಆ ಪರಮಾತ್ಮ ಕೂಡ ತನ್ನ ಕರ್ತವ್ಯವನ್ನು ಮುಗಿಸಿದ ನಂತರವೇ ತನ್ನ ಅವತಾರವನ್ನು ಮುಗಿಸಿದ್ದ. ಪುಷ್ಪಕ ವಿಮಾನ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾಗಮಣಿ ಸಿಕ್ಕಿದ ಸಂತೋಷದಲ್ಲಿ ನನ್ನ ಕರ್ತವ್ಯನೇ ಮರೆತು ನಿಮ್ಮನ್ನ ಅವಸರವಾಗಿ ಭೂಲೋಕಕ್ಕೆ ಕರೆದ್ಬಿಟ್ಟೆ. ನಾನು ನನ್ನ ಕರ್ತವ್ಯನ ಮುಗಿಸಿ ನನ್ನ ಅರ್ಜುನ್ ಅವ್ರ ಜೊತೆಗೆ ನಾಗಮಣಿ ಸಮೇತ ನಮ್ಮ ನಾಗಲೋಕಕ್ಕೆ ಬಂದು ಸೇರ್ಕೊಳ್ತೀನಿ. ಈಗ ನೀವು ಹಿಂತಿರುಗಿ ಹೋಗಿ, ದಯವಿಟ್ಟು ಹೋಗಿ. ನಾನಿಷ್ಟು ವರ್ಷ ಸಂಚಯ ಮಾಡಿಕೊಂಡಿದ್ದ ಶಕ್ತಿ ವ್ಯರ್ಥ ಆಗೋಯ್ತು. ನಾಗಿಣಿ ನಾಗಮಣಿಯನ್ನು ತಗೊಂಡು ಲೋಕಕ್ಕೆ ಹೊರಟಾಯ್ತು. ನಾಗಮಣಿಯನ್ನ ಪಡ್ಕೊಳ್ಳೋ ನನ್ನ ಕನಸು ಸಾಗೆ ಉಳಿದೋಯ್ತು. ಇಷ್ಟು ವರ್ಷದ ನನ್ನ ಮಹತ್ವಾಕಾಂಕ್ಷೆ ಮಣ್ಣು ಪಾಲಾಯ್ತು. ಮಹಾಕಾಲ, ಮಣ್ಣು ಪಾಲಾಯ್ತು. ಹೇಗೆ ಹೇಗೆ ನಾನು ನನ್ನ ನಾಗಮಣಿಯನ್ನ ನನ್ನ ವಶಕ್ಕೆ ಪಡ್ಕೊಳ್ಳೋದು? ಅಸಾಧ್ಯ, ಅಸಂಭವ ಮಹಾಕಾಲ, ಅಸಂಭವ. ಇನ್ನು ನಾನು ಬದುಕಿ ಅರ್ಥ ಇಲ್ಲ. ನನ್ನ ಸರ್ವಸ್ವವಾಗಿದ್ದ ನಾಗಮಣಿನೇ ನನ್ನಿಂದ ದೂರ ಆದ್ಮೇಲೆ ನಾನು ಯಾಕೆ ಬದುಕಿರ್ಲಿ? ಇಲ್ಲೇ ಈಗಲೇ ನನ್ನ ಪ್ರಾಣವನ್ನ ತ್ಯಾಗ ಮಾಡಿಬಿಡ್ತೀನಿ.